ನಮಸ್ತೆ ಮೇಡಮ್. ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಈ ವೇದಿಕೆಯನ್ನು ನಿರ್ಮಿಸಿದ ರಂಗನಾಥ್ ಗುರೂಜಿಗೂ ಹಾಗೂ ಲಕ್ಷ್ಮೀ ಮೇಡಮಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಶ್ವಾಸಕ್ಕೂ, ಭೌತಿಕ ಶರೀರಕ್ಕೂ, ಪ್ರಕೃತಿ ಮಾತೆಗೂ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಇವತ್ತು ಒಂದು ದಿವ್ಯವಾದ ಆರೋಗ್ಯ ಔಷಧಿ ಬಗ್ಗೆ ಹೇಳಲು ಬಯಸುತ್ತೇನೆ. ಅದೇ ಅಗಸೆ ಬೀಜ. ಇದರ ಬಗ್ಗೆ ವೈಜ್ಞಾನಿಕ ಹಿನ್ನೆಲೆ ಏನೆಂಬುದನ್ನು ತಿಳಿಸಿಕೊಡ್ತೇನೆ. ಇದು ಒಂದು ಬಹಳ ಪೋಷಕಾಂಶಯುಕ್ತವಾದ ಔಷಧಿಯಾಗಿದೆ. ಅಗಸೆಯನ್ನು ಹುರಿದಾಗ ಅದರಲ್ಲಿ ಅರ್ಧ ಪೋಷಕಾಂಶ ಕಡಿಮೆ ಆಗ್ತದೆ. ಹಾಗೆ ಅದನ್ನು ಚಟ್ನಿ ಪುಡಿ ಮಾಡಿ ಬಳಸಿದರೂ ಅದನ್ನು ತುಂಬಾ ದಿನಗಳವರೆಗೆ ಸ್ಟಾಕ್ ಮಾಡಿ ಇಟ್ಕೊಂಡು ಬಳಸುವುದರಿಂದ ಅದರ ಪೋಷಕಾಂಶ ಪೂರ್ತಿ ಕಡಿಮೆ ಆಗ್ತದೆ. ಹೀಗಾಗಿ ನಾವು ಎಲ್ಲ ಪೋಷಕಾಂಶ ಸಿಗ್ಬೇಕಾದ್ರೆ ಅದನ್ನು ತಾಜಾ ಹಸಿಯಾದ ಅಗಸೆ ಬೀಜವನ್ನೇ 1 ವಾರಕ್ಕೆ ಬೇಕಾದಷ್ಟು ಪುಡಿಯನ್ನು ಮಾಡಿಟ್ಕೊಳ್ಬೇಕು. ಹೀಗೆ ಪುಡಿ ಮಾಡುವಾಗ ಅದನ್ನು ಹುರಿಯಬಾರದು. ಅಗಸೆ ಬೀಜವನ್ನು ಬೇಕಾದ್ರೆ 1 ದಿನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟು ಅದನ್ನು ನಾವು ಬಳಸುತ್ತಾ ಬರ್ಬೋದು. ಹೇಗೆ ಬಳಸುದಂದ್ರೆ, ಅದನ್ನು ತುಪ್ಪ ಅಥವಾ ತೆಂಗಿನ ಎಣ್ಣೆಯಲ್ಲಿ 1 ಸ್ಪೂನ್ ಹಾಕಿ ಸೇವಿಸಬಹುದು. ಅಥವಾ ಚಪಾತಿ ಹಿಟ್ಟಿಗೆ ಅದನ್ನು 2 ರಿಂದ 5 ಸ್ಪೂನ್ ಅಷ್ಟು ಹುಡಿಯನ್ನು ಒಟ್ಟಿಗೆ ಹಾಕಿ ಕಲಸಿ ಚಪಾತಿಯನ್ನು ಮಾಡುವಾಗ ನಾವು ಚಪಾತಿ ಮಾಡಿ ತಿನ್ಬಹುದು. ಮತ್ತೆ ಮೊಸರಿನ ಜೊತೆ ಅದನ್ನು ಮಿಕ್ಸ್ ಮಾಡಿ ಕುಡಿಯಬಹುದು. ಇದು ತುಂಬಾ ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಅಂದ್ರೆ, 1 ಸ್ಪೂನ್ ಅಗಸೆ ಬೀಜದ ಪುಡಿಯಲ್ಲಿ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಹೇರಳವಾಗಿದೆ ಇದರಲ್ಲಿ. ಆಮೇಲೆ ವಿಟಮಿನ್ B1 ಮತ್ತೆ B6, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್, ಫಾಸ್ಫರಸ್, ಪೊಟ್ಯಾಷಿಯಂ, ಈ ಎಲ್ಲಾ ಪೋಷಕಾಂಶಗಳು ಇದರಲ್ಲಿ ಇದೆ. ಇದರಲ್ಲಿ ಒಂದು ವಿಶೇಷ ಅಂದ್ರೆ ಒಮೆಗಾ 3 ಇನ್ಫ್ಲಮೇಷನ್ ಕಡಿಮೆ ಮಾಡಲು ಇದು ತುಂಬಾ ಸಹಕಾರಿಯಾಗಿದೆ. ಮತ್ತೆ ಇದರಲ್ಲಿ ನಾರಿನಂಶ ಸಾಕಷ್ಟು ಇದೆ. ಹಾಗಾಗಿ ಇದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ. ಮತ್ತೆ ಆಟೋ ಇಮ್ಯೂನ್ ಸಿಸ್ಟಮ್ ತೊಂದರೆಯನ್ನು ಕಡಿಮೆ ಮಾಡಿ ನಾರಿನಂಶ ಇರುವುದರಿಂದ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಆಹಾರವಾಗಿ ಪರಿವರ್ತನೆ ಆಗಿದೆ. ಇದು ನಮ್ಮ ಕರುಳಿನ ಆರೋಗ್ಯವನ್ನು ಇದು ಕಾಪಾಡುತ್ತದೆ. ಮತ್ತೆ ಮಹಿಳೆಯರಲ್ಲಿ ಮೊನೋಪಾಸ್ ಟೈಮಲ್ಲಿ ಆಗುವ ಎಲ್ಲ ತೊಂದರೆಗಳಿಗೆ, ಅಂದ್ರೆ ಒಂಥರ ಮೈ ಬಿಸಿ ಆಗ್ತದೆ, ಬೆವರು ಬರುವುದು, ಮತ್ತೆ ಡಿಪ್ರೆಷನ್, ಈ ಎಲ್ಲಾ ತೊಂದರೆಗೆ ದಿವ್ಯ ಔಷಧಿಯಾಗಿದೆ ಈ ಅಗಸೆ ಬೀಜ. ಆಮೇಲೆ ಅಗಸೆ ಬೀಜದಲ್ಲಿ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ಇದು ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ, ಪರಿಣಾಮಕಾರಿಯಾಗಿದೆ. ಇದು ಒಂದು ಸಸ್ಯಜನ್ಯ ಉತ್ಪನ್ನ. ಇದರಲ್ಲಿರುವ ಈಸ್ಟ್ರೋಜನ್ ಎನ್ನುವ ಪ್ಲಾಂಟ್ ಈಸ್ಟ್ರೋಜನ್ ಇರುವುದರಿಂದ ಇದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಪ್ರೊಸ್ಟೇಟ್ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಹಾಗಾಗಿ ಅಗಸೆ ಬೀಜವನ್ನು ನಮ್ಮ ಪ್ರತಿನಿತ್ಯದ ಆಹಾರದ ಭಾಗವಾಗಿ ನಾವು ಉಪಯೋಗಿಸಿಕೊಳ್ಳುವುದು ತುಂಬಾ ಉತ್ತಮವಾಗಿದೆ. ಆದರೆ ಇದನ್ನು ಗಮನಿಸಬೇಕಾದ ಅಂಶವೆಂದರೆ, ಅದನ್ನು ಹಸಿಯಾಗಿಯೇ ಪುಡಿ ಮಾಡಿಟ್ಟುಕೊಂಡು ಉಪಯೋಗಿಸಬೇಕು. ಹುರಿದು ಪುಡಿ ಮಾಡಿದರೆ ಅದರಲ್ಲಿಯ ಪೋಷಕಾಂಶ ನಾಶವಾಗುತ್ತದೆ. ಮತ್ತೆ ವಾರಕ್ಕೊಮ್ಮೆ ಪುಡಿ ಮಾಡಿಟ್ಟುಕೊಳ್ಬೇಕು. ತುಂಬಾ ಪುಡಿ ಮಾಡಿಟ್ಟುಕೊಂಡು ಸ್ಟಾಕ್ ಮಾಡಿಟ್ಟುಕೊಂಡು ತಿಂದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಮತ್ತೆ ಕೊಲೆಸ್ಟ್ರಾಲ್ ಅಂದ್ರೆ LDL, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ. ಆಮೇಲೆ HDL ಗುಡ್ ಕೊಲೆಸ್ಟ್ರಾಲ್ ಅನ್ನು ಇದು ಹೆಚ್ಚಿಸುತ್ತದೆ. ಹಾಗೆ ನಮ್ಮ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ. ಹೈ BP-ಗೆ ನಾವು ತಗೊಳ್ಳುವ ಟ್ಯಾಬ್ಲೆಟ್ ಜೊತೆಗೆ ಸ್ವಲ್ಪ 7 to 10 ಗ್ರಾಮ್ ಅಷ್ಟು ಪುಡಿಯನ್ನು ನಾವು 1 ದಿನಕ್ಕೆ ತೆಗೆದುಕೊಳ್ಳುವುದರಿಂದ BP ಕಂಟ್ರೋಲ್ ಅಲ್ಲಿ ಬರುತ್ತದೆ. ಮತ್ತೆ ಮಧುಮೇಹವನ್ನು ಹತೋಟಿಯಲ್ಲಿ ಮಾಡಲು ಸಹ ಇದು ಸಹಾಯ ಮಾಡುತ್ತದೆ. ತೂಕವನ್ನು ಕಡಿಮೆ ಮಾಡಲು ಮತ್ತೆ ಹೊಟ್ಟೆಯ ಭಾಗ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಎಲ್ಲ ಸಂಶೋಧನೆಗಳು ಅಗಸೆ ಬೀಜದ ಉಪಯೋಗವನ್ನು ತಿಳಿಸುತ್ತವೆ. ಆತ್ಮೀಯರೇ, ಈ ಅಗಸೆ ಬೀಜವನ್ನು ನಾವು
ನಿತ್ಯ ಜೀವನದಲ್ಲಿ ಆಹಾರದ ಒಂದು ಭಾಗವಾಗಿ ಉಪಯೋಗಿಸಿಕೊಳ್ಳಲೇಬೇಕು. ಅಂದ್ರೆ ತುಂಬಾ ಇದು ಪ್ರಯೋಜನಕಾರಿಯಾಗಿದೆ. ಮತ್ತೆ ಎಲರ್ಜಿ ಪ್ರಾಬ್ಲಮಿಗೂ ಇದು ಸಹಕಾರಿಯಾಗುತ್ತದೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರುವವರು ಸಹ ಇದನ್ನು ಉಪಯೋಗಿಸಬಹುದು. ಇದು ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡುತ್ತದೆ. ಬ್ಲಡ್ ಬ್ಲಾಕೇಜ್ ಅನ್ನು ಇದು ಕಡಿಮೆ ಬಾರದ ಹಾಗೆ ಮಾಡುತ್ತದೆ. ದೇಹದ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತದೆ, ಮತ್ತೆ ಮೆದುಳಿನ ನರಗಳಿಗೆ ಶಕ್ತಿ ಕೊಡುತ್ತದೆ. ಇದನ್ನು ನಾವು ಬಳಸುವುದರಿಂದ ಸ್ಕಿನ್ ಇನ್ಫ್ಲಮೇಷನ್ ಕಡಿಮೆಯಾಗಿ ಸ್ಕಿನ್ ಅಲರ್ಜಿ ಎಲ್ಲ ಕಡಿಮೆ ಆಗ್ತದೆ. ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೋಲ್ಡ್ ಇರ್ತದೆ, ಎಲರ್ಜಿ ಕೋಲ್ಡ್. ಈ ಎಲರ್ಜಿ ಕೋಲ್ಡ್ ಸಹ ಇದರಿಂದ ಕಡಿಮೆ ಆಗ್ತದೆ, ಯಾಕೆಂದ್ರೆ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಜಾಸ್ತಿ ಮಾಡ್ತದೆ. ಇದೆಲ್ಲ ಇಷ್ಟರವರೆಗೆ ನಾನು ಅಗಸೆ ಬೀಜದ ಎಲ್ಲಾ ಪ್ರಯೋಜನಗಳನ್ನು ಹೇಳಿದ್ದೆ. ನೋಡಿ, ಎಲ್ರು ಇನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಆರೋಗ್ಯವಂತರಾಗಿ ಇರಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಮೇಡಮ್. ಅಗಸೆ ಬೀಜದ ಬಳಕೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸ್ವಲ್ಪ ಜನಕ್ಕೆ ಅಗಸೆ ಬೀಜ ಗೊತ್ತೇ ಇರಲ್ಲ, ತುಂಬಾ ಜನ ಗೊತ್ತಿರಲ್ಲ. ನಾನು ಯೂಸ್ ಮಾಡಿ ನೋಡಿದ್ದೇನೆ ಮೇಡಮ್, ತುಂಬಾ ಚೆನ್ನಾಗಾಗಿದೆ. ಮತ್ತೆ ಟೈಮ್ ಇದ್ರೆ ಮೆಂತೆ ಬೀಜದ್ದು ಹೇಳ್ತೇನೆ ಮೇಡಮ್. ಅವ್ರು ಮೇಡಮ್ ಸುಷ್ಮಾ ಅವ್ರ ಮೇಡಮ್ ಹೇಳೋದಾದ್ರೆ ಹೇಳಿ. ಇಲ್ಲ ಮೇಡಮ್, ನೀವೇ ಹೇಳಿ ಮುಗಿಸ್ಬಿಡಿ. ನಿಮ್ದು ಒಂದು ರಿಕ್ವೆಸ್ಟ್ ಮೇಡಮ್, ಸ್ವಲ್ಪ ಸ್ಲೋ ಆಗಿ ಹೇಳಿ. ಆಯ್ತು ಮೇಡಮ್. ಭಯ ಬೇಡ, ಟೆನ್ಷನ್ ಬೇಡ, ನಿಧಾನಾಗಿ ಹೇಳಿ. ಯಾಕಂದ್ರೆ ನೀವು ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಸ್ವಲ್ಪ ಕೇಳೋವರಿಗೆ ಇದಾಗತ್ತೆ. ಸ್ವಲ್ಪ ನಿಧಾನಕ್ಕೆ ಹೇಳಿ ಮೇಡಮ್, ಹೇಳಿ. ಸರಿ ಸರಿ. ಹಾಗೆ ಮೆಂತೆ ಬೀಜದ ಪ್ರಯೋಜನಗಳು. ಮೆಂತೆ ಬೀಜ ಅನಾವಶ್ಯಕ ಬೊಜ್ಜನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ಈ ಮೆಂತೆಯನ್ನು ನಾವು ಮೊದಲಿನ ದಿನ ನೈಟ್ 1 ಸ್ಪೂನು ನೀರಲ್ಲಿ ಹಾಕಿ ಗಾಜಿನ ಗ್ಲಾಸ್ ಅಲ್ಲಿ ಹಾಕಿ ಇಡ್ಬೇಕು ಮುಚ್ಚಿ. ಫಸ್ಟಿಗೆ ಚೆನ್ನಾಗಿ ತೊಳೆದು 1 ಸ್ಪೂನನ್ನು ಗಾಜಿನ ಗ್ಲಾಸ್ ಅಲ್ಲಿ 1 ಸ್ಪೂನ್ ಮೆಂತೆಯನ್ನು ನೀರಿನಲ್ಲಿ ಹಾಕಿ ಮುಚ್ಚಿಟ್ಟು, ಮತ್ತೆ ಬೆಳಿಗ್ಗೆ ಅದನ್ನು ನಾವು ಖಾಲಿ ಹೊಟ್ಟೆಗೆ ಕುಡಿದು ಆ ಮೆಂತೆಯನ್ನು ನಾವು ಜಗ್ದು ತಿಂದ್ರೆ ತುಂಬಾ ಒಳ್ಳೆ ಪರಿಣಾಮಕಾರಿಯಾಗ್ತದೆ. ಮತ್ತೆ ಇದು ವೇಗವಾಗಿ ತೂಕ ಇಳಿಕೆಗೆ ಇದು ಸಹಾಯ ಮಾಡುತ್ತದೆ. ಇದು ನಾನು ಯೂಸ್ ಮಾಡಿ ನೋಡಿದ್ದೇನೆ. ನಂದು ಒಂದು 4-5 ಕೆಜಿ ವೆಯ್ಟ್ ಕಡಿಮೆ ಆಗಿದೆ. ಮತ್ತೆ ದೇಹದಲ್ಲಿ ರಕ್ತ ಪರಿಚಲನೆ ಕೂಡ ಸರಾಗವಾಗಿ ಆಗಲು ಇದು ಸಹಾಯ ಮಾಡುತ್ತದೆ. ಮತ್ತೆ ಮೆಂತೆ ನೀರು ಕೂದಲಿನ ಆರೋಗ್ಯಕ್ಕೆ ಸಹ ಒಳ್ಳೇದು, ಕೂದ್ಲಿಗೆ ತುಂಬಾ ಒಳ್ಳೇದು. ಮೆಂತೆ ನಾರ್ದು ಕೂದ್ಲಿಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂದ್ಲು ಚೆನ್ನಾಗಿ ಬೆಳೆಯುತ್ತದೆ. ಮತ್ತೆ ದೇಹದಲ್ಲಿ ಹಾನಿಕಾರಕ ವಿಷವನ್ನು ಇದು ಹೊರಹಾಕಲು ಸಹಾಯ ಮಾಡುತ್ತದೆ. ಮತ್ತೆ ಮೂತ್ರಪಿಂಡದ ಕಲ್ಲುಗಳಿಗೂ ಇದು ಸಹಕಾರಿಯಾಗಿದೆ. ಈ ನೀರನ್ನು ಸೇವಿಸಿದ್ರೆ ಅದು ವಾಸಿಯಾಗ್ತದೆ. ಮತ್ತೆ ಹೃದಯಾಘಾತದಿಂದ ರಕ್ಷಿಸುತ್ತದೆ. ಹೃದಯಾಘಾತಕ್ಕೆ ಕಾರಣವಾದ ಈ ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ಅದೇ ಬ್ಲಡ್ ಬ್ಲಾಕ್ ಆಗೋದು, ಇದು ತಡೆಗಟ್ಟುತ್ತದೆ. ಮತ್ತೆ ಚರ್ಮಕ್ಕೂ ಇದು ಉತ್ತಮ. ಮತ್ತು ಮೆಂತೆ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣವನ್ನು ಅಚ್ಚುಕಟ್ಟಾಗಿ ಇದು ನಿರ್ವಹಿಸಲು ಸಹಕಾರಿಯಾಗಿದೆ. ಅಂದ್ರೆ ಬ್ಲಡ್ ಶುಗರು ಕಂಟ್ರೋಲ್ಗೆ ಬರ್ತದೆ. ಅಂದ್ರೆ ಯಾವುದೇ ಇದನ್ನು ನಾವು ನಿರಂತರವಾಗಿ ಮಾಡ್ಬೇಕು. ಒಂದು ವಾರ ಮಾಡೋದು ಇಲ್ಲ, ಏನು ಪ್ರಯೋಜನ ಆಗಿಲ್ಲ ಅಂತ ಆತರ ಮಾಡಿದ್ರೆ ಆಗಲ್ಲ. ಕಂಟಿನ್ಯೂಸ್ 3 months ಮಾಡಿದ್ರೆ ಮಾತ್ರ ನಮ್ಗೆ ಅದರ ಬೆನಿಫಿಟ್ ಗೊತ್ತಾಗ್ತದೆ. ಯಾವುದೇ ಒಂದು ನಾವು ಆಯುರ್ವೇದಿಕ್ ಇದು ಮಾಡುವಾಗ 3 ತಿಂಗಳು ನಿರಂತರವಾಗಿ ಮಾಡ್ಬೇಕಾಗ್ತದೆ. 1 ತಿಂಗಳಿಗೆ ಎಲ್ಲ ಅದರ ರಿಸಲ್ಟ್ ಗೊತ್ತಾಗಲ್ಲ. 3 ತಿಂಗಳು ನಿರಂತರವಾಗಿ ಮಾಡಿದ್ರೆ ಆಮೇಲೆ ನಮ್ಗೆ ಅದರ ರಿಸಲ್ಟ್ ಚೆನ್ನಾಗೇ ಬರ್ತದೆ. ಥ್ಯಾಂಕ್ ಯು ಮೇಡಮ್.